ಈ ನಾವು ಶಿವಾಜಿ ಮಹಾರಾಜರು ನಮ್ಮ ಊರಿಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ನಮ್ಗೆ ಇಷ್ಟು ವರ್ಷ ಬೇಕಾಯ್ತಲ್ಲ, ನಾವ್ ಇನ್ನು ಎಷ್ಟು ಹಿಂದಿದ್ದೇವೆ ಈ ವಿಚಾರದಲ್ಲಿ. ನಾವು ಈ ವಿಚಾರದಲ್ಲಿ ಸಂದೀಪ್ ರಾಜ್ ಸರ್ ಅವ್ರನ್ನ ನಾವು ತುಂಬಾ ಕೃತಜ್ಞರಾಗಿ ನಾವು ಇವತ್ತು ಮಾಡ್ತಾ ಇದೀವಿ. ನಮ್ಮ ಊರಿಗೆ ಬಂದು ನಮ್ಮ ಊರಿನ ಇತಿಹಾಸವನ್ನ ನೀವು ನಮಗೆ ನೆನಪು ಮಾಡಿದಿರಿ ಅಂತ ಹೇಳೋ ವಿಚಾರದ ಬಗ್ಗೆ ಆ ಪುಸ್ತಕದಲ್ಲಿ ಬಹಳ ಸೊಗಸಾಗಿ ಬರೆದಿದ್ರು. ಸುಮಾರು 16-17ನೇ ಶತಮಾನ ಒಂದು ಪುಟ್ಟ ಊರಿತ್ತು. ಆ ಊರು ಎಷ್ಟು ಸಮೃದ್ಧವಾಗಿತ್ತು ಅಂತ ಹೇಳಿದ್ರೆ ಅದನ್ನ ಪಟ್ಟಣ ಅಂತ ಕರಿತಾ ಇದ್ರು, ವಸುಪುರ ಅಂತ ಅದಕ್ಕೊಂದು ಹೆಸರಿಟ್ಟಿದ್ರು. ಆ ವಸುಪುರ ಪಟ್ಟಣ ಅನ್ನುವಂಥದ್ದು ಕೆಳದಿ ಅರಸರಿಗೆ ಅತ್ಯಂತ ಪ್ರಿಯವಾದಂತ ಒಂದು ಪಟ್ಟಣ ಆಗಿತ್ತು. ಆ ಪಟ್ಟಣದಲ್ಲಿ ಅತಿ ಹೆಚ್ಚು ಈ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಅಂತ ನಾವು ಹೇಳ್ತೀವಿ, ಮೆಣಸುಗಳಿರ್ಬೋದು, ಭತ್ತ, ಅಕ್ಕಿಗಳಿರ್ಬೋದು, ತೆಂಗಿನಕಾಯಿಗಳಿರ್ಬೋದು, ಅನೇಕ ಪ್ರಾಡಕ್ಟ್ಗಳನ್ನ ಕೆಳದಿ ಅರಸರುಗಳಿಗೆ ಅಲ್ಲಿನ ಅವರಿಗೆ ತಲುಪಿಸುವಂತಹದ್ದು ಈ ವಸುಪುರದ ಬಹಳ ದೊಡ್ಡ ಕೆಲಸವಾಗಿತ್ತು. ಇದರ ಪಕ್ಕದಲ್ಲಿ ನದಿ ಇರೋದ್ರಿಂದ ಅಲ್ಲಿ ವಿದೇಶಿ ವ್ಯಾಪಾರಿಗಳು ಅದನ್ನ ಇದಕ್ಕೆ ವ್ಯಾಪಾರಕ್ಕೋಸ್ಕರ ಅಲ್ಲಿಗೆ ಬರ್ಲಿಕ್ಕೆ ಆರಂಭ ಮಾಡ್ತಾರೆ. ಬಂದರು ಊರಾದಂತ ವಸುಪುರ ಅನ್ನುವಂಥದ್ದು ಕ್ರಮೇಣವಾಗಿ ಬೆಳಿಲಿಕ್ಕೆ ಆರಂಭ ಆಗತ್ತೆ. ಅದನ್ನೇ ಆ ಊರನ್ನ ನಂಬ್ಕೊಂಡಂತ ನೇಕಾರರಿರ್ಬೋದು, ನರ್ತಕರಿರ್ಬೋದು, ಬೀದಿ ವ್ಯಾಪಾರಿಗಳಿರ್ಬೋದು, ಅನೇಕ ಕರಕುಶಲ ಕರ್ಮಿಗಳಿರ್ಬೋದು, ಅವರೆಲ್ಲರೂ ಕೂಡ ಜೀವನವನ್ನ ಅತ್ಯಂತ ಸೊಗಸಾಗಿ ನಡೆಸ್ಕೊಂಡು ಹೋಗ್ತಕ್ಕಂತ ಆ ವಸುಪುರ ಅನ್ನುವಂತ ಊರು, ಅದರ ಮೇಲ್ಗಡೆ ಪೋರ್ಚುಗೀಸರ ಕೆಟ್ಟ ದೃಷ್ಟಿ ಬೀಳ್ಲಿಕ್ಕೆ ಆರಂಭ ಆಗತ್ತೆ. ಯಾವ ಮಟ್ಟಿಗೆ ಕೆಟ್ಟ ದೃಷ್ಟಿ ಅವ್ರದ್ದು ಬೀಳತ್ತೆ ಅಂತ ಹೇಳಿದ್ರೆ, ಸಂಪೂರ್ಣವಾದ ಅಧಿಕಾರವನ್ನ ಪೋರ್ಚುಗೀಸರು ಕ್ರಮೇಣವಾಗಿ ಹಂತ ಹಂತವಾಗಿ ಆವರಿಸ್ಕೊಂಡು ಸಂಪೂರ್ಣವಾಗಿ ತನ್ನ ನಿಯಂತ್ರಣಕ್ಕೆ ಪೋರ್ಚುಗೀಸರು ಅದನ್ನ ವಶಪಡಿಸ್ಕೊಂಡು ಬಿಡ್ತಾರೆ. ಅವಾಗ ಪೋರ್ಚುಗೀಸರು ವಶಪಡಿಸ್ಕೊಂಡ್ಬಿಟ್ಟು ಅವರ ಸೇಫ್ಟಿಗೋಸ್ಕರ ಒಂದು ಕೋಟೆಯನ್ನ ಕೂಡ ಕಟ್ಕೊಂಡ್ ಬಿಡ್ತಾರೆ, ಯಾರು ನಮ್ಮ ಮೇಲ್ಗಡೆ ದಾಳಿ ಮಾಡಬಾರದು ಅನ್ನೋ ಉದ್ದೇಶ ಇಟ್ಕೊಂಡು. ಅವಾಗ ಕೆಳದಿ ಅರಸರಿಗೆ ಬಹಳ ಕಷ್ಟ ಆಗತ್ತೆ. ಅವರು ಶಿವಾಜಿ ಮಹಾರಾಜರಿಗೆ ಒಂದು ಪತ್ರವನ್ನ ಬರೀತಾರೆ, ನಮಗೆ ಈ ತರ ತೊಂದರೆಗಳಾಗ್ತಾ ಇದೆ. ಅವಾಗಷ್ಟೇ ಶಿವಾಜಿ ಮಹಾರಾಜರು ಬಹಳ ಪ್ರಭಾವಿಗಳಾಗಿ ಅಲ್ಲಿ ಬೆಳೀತಾ ಇದ್ರು. ಅವರಿಗೆ ಪತ್ರವನ್ನು ಬರೆದ ಕೂಡಲೇ ಶಿವಾಜಿ ಮಹಾರಾಜರು ಸುಮಾರು 2665ರಲ್ಲಿ ನಡೆದಂತ ಈ ಘಟನೆ, ಶಿವಾಜಿ ಮಹಾರಾಜರು ಸುಮಾರು 4000 ಜನ ಸೈನಿಕರು 85 ಹಡಗುಗಳನ್ನ ತೆಗೆದುಕೊಂಡು ಬಂದು ಅವರ ಮೇಲೆ ಆಕ್ರಮಣವನ್ನ ಮಾಡಿ ಅವರು ಫೆಬ್ರವರಿ 13ನೇ ತಾರೀಕು ಇದನ್ನ ಸ್ವತಂತ್ರ ದಿನ ಅಂತೇಳಿ ಮಾಡಿಸ್ಬಿಟ್ರು.